ಇಷ್ಟೇ ದಿನ ಮನೇಲಿ ಮೂಲೆಲ್ಲೂ ಕೂತ್ಕೊಂಡು ಬರ್ದಿದ್ದಾಯ್ತು. ಈಗ ಕಾರ್ ಡಿಕ್ಕಿಲ್ ಬಂದ್ ಕೂತ್ಕೊಂಡಿದ್ಯಾ. ಇನ್ನು ಅದೆಲ್ಲೆಲ್ಲೋ ಕೂತ್ಕೊಳ್ತೀಯೋ. ಇನ್ ಮುಂದೆ ಈ ತರ ಎಲ್ಲ ಎಲ್ಲೋ ಕೂತ್ಕೋಬೇಡ. ಅರ್ಥ ಆಯ್ತಾ? ಸರಿ, ಲೇಟ್ ಆಯ್ತು. ನಡಿ, ಮಲ್ಕೊಳ್ಳೋಣ. ನಾನು ಅದಕ್ಕೆ ಕಾಯ್ತಾ ಇದ್ದೆ. ಬನ್ನಿ, ಒಟ್ಟಿಗೆ ಮಲ್ಕೊಳ್ಳೋಣ. ಏಯ್, ನೀನ್ ಬೇರೆ ಮಲ್ಕೊ, ನಾನ್ ಬೇರೆ ಮಲ್ಕೊಳ್ತೀನಿ. ಇನ್ನು ಮೆತ್ತಗ್ ಮಾತಾಡಿದ ತಕ್ಷಣ ನಿಂಗ್ ಬರಳಾಗ್ಬಿಟ್ಟೆ ಅನ್ಕೊಂಡ್ಯಾ? ನಡಿ. ಸರಿ ಇರಿ. ಕಾರ್ ಡಿಕ್ಕಿ ಯಾರು ಕ್ಲೋಸ್ ಮಾಡ್ತಾರೆ? ಏನ? ಅಲ್ಲ, ಅದ್ ನಾನ್ ಹೇಳ್ಕೊಂಡ್ರೆ ಬಂದಿಲ್ಲ, ಅದಕ್ಕೆ ಕೇಳ್ದೆ. ಓಪನ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ದೆ? ಬಟನ್ ಇತ್ತು, ಒತ್ತಿದೆ, ಓಪನ್ ಆಯ್ತು. ಲೆಫ್ಟ್ ಹಾಕ್ಬಿಟ್ ಬಾ. ಸರಿ ಬಿಡಿ, ನಾನೇ ಹಾಕ್ತೀನಿ. ಏನ? ಬರ್ತಿಲ್ಲ ನಿಜ. ಸರಿ ಬಿಡು, ನಾನೇ ಹಾಕ್ತೀನಿ. ನಡಿ. ಅಲ್ಲ, ನಿಮಗ್ ಕರುಣೆ ಅನ್ನೋದೇ ಇಲ್ಲ ಅಲ್ವಾ? ಮಧ್ಯರಾತ್ರಿಲಿ ಹೆಂಡತಿನ ಒಬ್ಳೇ ಬಿಟ್ಟಿಗೆ ಹೋಗ್ತಾ ಇದ್ರಲ್ಲ, ನಿಮಗ್ ಭಯ ಆಗಲ್ವಾ? ಅದಕ್ ನಾನೇನ್ ಮಾಡ್ಬೇಕು? ಈ ಬೆಳ್ದಿಂಗಳ ರಾತ್ರಿಲಿ ಹೆಂಡತಿ ಕೈ ಹಿಡ್ಕೊಂಡು ಹೋದ್ರೆ ಲೈಫ್ ಬ್ಯೂಟಿಫುಲ್ ಆಗಿರುತ್ತಂತೆ. ಕರ್ಕೊಂಡು ಹೋಗಿ. ಬ್ಯೂಟಿಫುಲ್? ನಿಮ್ ಮುಂದೋಗು, ನಾನು ಹಿಂದೆ ಬರ್ತೀನಿ. ಬ್ಯೂಟಿಫುಲ್ ಅಂತ ನಾನೇನು ಹೇಳ್ದೆ ಇದ್ರು ಎಲ್ಲಾವ್ದನ್ನು ಎಕ್ಸಾಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಮಾತಾಡಲ್ಲ. ನಾನು ಏನೇ ಬೈದ್ರು, ಎಷ್ಟೇ ಕೋಪ ಮಾಡ್ಕೊಂಡ್ರು ಇವಳು ಮಾತ್ರ ತನ್ನ ಜವಾಬ್ದಾರಿನ ಮರೆಯಲ್ಲ. ಹಂಗಂತ ಏನ್ ಗೌರಿ ಆಗ್ಲಿಂದ ಹಾಗೆ ಮೆಟ್ಲ ಕಡೆ ಬಗ್ಗೆ ನೋಡ್ತಾ ಇದ್ಯಾ? ಏನಿಲ್ಲ ಚಿಕ್ಕತೆ, ನಾನ್ ಸೆಲೆಕ್ಟ್ ಮಾಡಿ ಎತ್ತಿಟ್ಟಿದ ಡ್ರೆಸ್ ನ ಹಾಕಿಲ್ಲ ಈ ಪುಣ್ಯಾತ್ಮ. ಹಾಗೆ ನೀನ್ ಎತ್ತಿಟ್ಟಿರೋ ಡ್ರೆಸ್ ಹಾಕಿ ನಿನ್ ಈಗೋ ಸ್ಯಾಟಿಸ್ಫೈ ಮಾಡೋಕೆ ನಾನೇನ್ ದಡ್ಡ ಅಲ್ಲ. ಅಮ್ಮ, ಆಫೀಸ್ಗೆ ಹೋಗಿ ಬರ್ತೀನಿ. ಆಯ್ತು ಅತ್ತೆ, ನಿಮ್ ಹತ್ರ ಒಂದ್ ಪರ್ಮಿಷನ್ ಕೇಳ್ಬೇಕಿತ್ತು. ಪರ್ಮಿಷನ್? ಇದೇನಿದು ಹೊಸದಾಗಿ ಪರ್ಮಿಷನ್ ಕೇಳೋ ಅಭ್ಯಾಸ ಯಾವಾಗಿಂದ ಮಾಡ್ಕೊಂಡೆ? ಇಲ್ಲಿವರೆಗೂ ನಿನಗೇನ್ ಇಷ್ಟ ಹಾಗೆ ತಾನೇ ಮಾಡ್ಕೊಂಡ್ ಬಂದಿದ್ಯಾ? ಅಕ್ಕ, ವಿಷಯ ಏನು ಅಂತ ಕೇಳೋಕು ಮುಂಚೆ ರೇಗ್ತಿದ್ಯಲ್ಲ. ಹಿಂಗ್ ಯಾವಾಗ್ಲೂ ಸಿಡಿಮಿಡಿ ಅಂತಿದ್ರೆ ಪಾಪ ಅವ್ಳ ಪ್ರೀತಿಯಿಂದ ನಿನ್ನ ಹತ್ರ ಮಾತಾಡೋದ್ ಹೇಗೆ? ಅವಳ ಪ್ರೀತಿ ನನ್ಗೇನ್ ಬೇಕಾಗಿಲ್ಲ ಬಿಡು. ಆದ್ರೆ ನನಗ್ ನಿನ್ ಪ್ರೀತಿ ಬೇಕಲ್ಲ. ಈ ಮನೆಯಲ್ಲಿ ಪ್ರೀತಿ ಕಾಳಜಿ ಎಲ್ರ ಮೇಲೂ ತೋರಿಸ್ತೀರಾ, ಆದ್ರೆ ನನ್ನ ಮಾತ್ರ ಹೊರಗೆ ಹೇಳ್ತಾರೆ ನೋಡ್ತೀರಾ. ನನ್ ಯಾಕೆ ಇಷ್ಟು ದೂರ ತಳ್ತೀರಾ? ನಾನ್ ನಿನ್ನ ದೂರ ಇಟ್ಟಿಲ್ಲ, ಹತ್ರ ಬರ್ಬೇಡ ಅಂತ ಹೇಳ್ತಿದ್ದೀನಿ ಅಷ್ಟೇ. ಒಂದೇ ಅಲ್ವಾ ಅತ್ತೆ? ಅತ್ತೆ ಅಂದ್ರು ಅದೇ, ಗಂಡನ್ ತಾಯಿ ಅಂದ್ರು ಅದೇ ಅರ್ಥ ಅಲ್ವಾ? ನೀನು ನನ್ನ ಹತ್ರ ಬರ್ಬೇಡ ಅಂದ್ರು, ನಾನ್ ನಿಮ್ಮಿಂದ ದೂರ ಇರ್ಬೇಕು ಅಂದ್ರು ನೋವಾಗುತ್ತೆ ನನ್ಗೆ ಅಲ್ವಾ ಅತ್ತೆ? ತಮ್ಮನ ಬಿಟ್ ಬಂದ್ಮೇಲೆ ಗಂಡನ್ ಮನೇಲಿ ಅತ್ತಿನಿ ಅಮ್ಮ ಆಗ್ಬೇಕು, ಆದ್ರೆ ನೀವ್ ನನ್ನ ಸೊಸೆ ಅಂತ ಒಪ್ಕೊಳ್ಳೋದ್ ಬಿಡಿ, ಕನಿಷ್ಠ ಮನುಷ್ಯ ಅಂತ ನೋಡ್ತಿಲ್ವಲ್ಲ ಅತ್ತೆ? ಸಾಕು, ಅದೇನೋ ಪರ್ಮಿಷನ್ ಅಂತ ಕೇಳ್ತಿದ್ಯಲ್ಲ, ಮೊದ್ಲು ಅದೇನು ಅಂತ ಕೇಳು. ನಾನ್ ಸ್ವಲ್ಪ ಅಮ್ಮನ್ ಮನೆಗ್ ಹೋಗಿ ಬರ್ಬೋದಾ? ಈಗ ಯಾಕೋ ಈಗೇನಂತ ವಿಶೇಷ ಅಲ್ಲಿ? ನೀನ್ ಈ ಮನೇಲಿ ಇರ್ಬೇಕು ಅಂದ್ರೆ ಆ ಮನೆ ಸಂಬಂಧನ ಪೂರ್ತಿ ಕಡ್ಕೋಬೇಕು ಅಂತ ಹೇಳಿದ್ದೆ, ಮರ್ತೋಯ್ತಾ? ಆಗ ಕಂಡೀಷನ್ ಹಾಕಿದ್ದೇನೋ ನಿಜ. ಆಗ ಅವಳು ತಪ್ಪು ಮಾಡಿದಾಳೆ ಅಂತ ನಾವೆಲ್ಲಾರು ನಂಬಿ ಆ ಕಂಡೀಷನ್ ಹಾಕಿದ್ವಿ. ಅವಳೇ ಸರಿ, ಅವಳದೇನು ತಪ್ಪಿಲ್ಲ ಅಂತ ಗೊತ್ತಾದ್ಮೇಲೆ ಅವ್ರ ತವ್ರ ಮನೆಗೂ ಅವಳಿಗೂ ಯಾಕೆ ಮಧ್ಯೆ ಗೋಡೆ ಕಟ್ಬೇಕು? ಎತ್ತವ್ರನ್ನ ನೋಡ್ಕೊಂಡ್ ಬರೋದಕ್ಕೆ ಇವಳ ಮತ್ತೆ ಪರ್ಮಿಷನ್ ಕೇಳ್ಬೇಕಮ್ಮ? ವಿವೇಕ್, ನೀನ್ ಏನ್ ಮಾತಾಡ್ತಿದ್ಯಾನೋ ಅರಿವಿದ್ಯಾ ನಿನ್ಗೆ? ಅಮ್ಮ, ಗಂಡನ್ ಮನೆಗ್ ಬಂದ ತಕ್ಷಣ ಹೆಣ್ಣು ತನ್ನ ತವ್ರಿನ ಬೇರ್ನ ಕತ್ತರಿಸ್ಕೊಂಡ್ ಬರಕ್ಕಾಗಲ್ಲಮ್ಮ. ಹೆಣ್ಮಕ್ಳಿಗೆ ತವ್ರ ಮನೆ ಅಂದ್ರೆ ಹಬ್ಬದೂಟ ಅಲ್ಲ, ಉಸಿರಾಡೋ ಗಾಳಿ. ಕಷ್ಟನೋ ಸುಖನೋ ಎತ್ತವ್ರನ್ನ ನೋಡ್ಬೇಕು ಅನಿಸ್ದಾಗ ಅವಳ ತವ್ರ ಮನೆಗೆ ಹೋಗ್ಬರೋದು ಅವಳ ಸ್ವಾತಂತ್ರ್ಯ ಅಲ್ವಮ್ಮ. ಅದಕ್ಕೆ ಪರ್ಮಿಷನ್ ಅನ್ನ ಕಾಂಪೌಂಡ್ ಹಾಕೋದ್ ಬೇಡ, ಅವಳನ್ನ ಕಳ್ಸನಮ್ಮ. ವಿವೇಕ್ ಹೇಳ್ತಾ ಇರೋದು ಸರಿ. ಮದುವೆ ಆಗಿ ಹೆಣ್ಮಕ್ಳು ಗಂಡನ್ ಮನೆಗ್ ಬಂದ ತಕ್ಷಣ ತವ್ರ ಮನೆ ಸಂಬಂಧ ಕಡ್ದು ಹೋಗಲ್ಲ. ಅದನ್ನ ಕಟ್ ಮಾಡೋ ಅಧಿಕಾರ ನಮಗೂ ಇಲ್ಲ. ಏನತ್ತೆ ನೀವು? ಆದ್ರೆ ನಾನು ನಮ್ಮನೆ ಪದ್ಧತಿ ಅಂತ ಅವಳ ಗಂಡನೇ ಒಪ್ಪಿಗೆ ಕೊಡ್ತಾ ಇರುವಾಗ ನಾವ್ ಯಾಕೆ ಮಧ್ಯೆ ಹೋಗ್ಬೋದು? ಹೋಗ್ ಬರ್ಲಿ ಬಿಡು. ಸರಿತಾ? ಏನೋ ಏನ್ ಹೇಳ್ತೀಯಾ? ವಾಟ್ ದ ಹೆಲ್? ಏನಿದು ಮೋನಿಕಾ? ಏನಿದು ನೌತರ? ಬಟ್ಟೆ ಎಕ್ಸ್ಚೇಂಜ್ ಆಫರ್ ಏನಾದ್ರು ಶಾರ್ಟೇಜ್ ಆಯ್ತಾ? ಶರಾಪನಿಕೆ, ನಿಂಗೆ ಫ್ಯಾಷನ್ ಗ್ಲಾಮರ್ ಬಗ್ಗೆ ಎಲ್ಲ ಏನ್ ಗೊತ್ತು? ಇದು ಮಾಡೆಲ್ಸ್ ಹಾಕೋ ಮಾಡರ್ನ್ ಡ್ರೆಸ್. ಆಡ್ ಶೂಟ್ ತರ್ಸ್ಕೊಂಡಿದೀನಿ ಅಂತ ಗೊತ್ತಿದ್ರು ಈ ಕ್ವಶನ್ ಕೇಳ್ತಿದ್ಯಲ್ಲ. ಅದ್ ಸರಿ, ನಾನು ಹೇಗ್ ಕಾಣಿಸ್ತಾ ಇದೀನಿ? ಓಹೋ, ಇದೆಂತ ಅದ್ಭುತವಾದ ಅವಕಾಶ. ಇವಳು ಇದೇ ಬಟ್ಟೆಲಿ ಏನಾದ್ರು ಈ ಮನೆ ಹಾಲ್ ನಲ್ಲಿ ಓಡಾಡಿದ್ರೆ ಮನೇಲಿ ಎಲ್ರು ಸೇರಿ ಇವಳನ್ನ ಆಚೆ ತಪ್ಪೋದ್ ಗ್ಯಾರಂಟಿ. ಇವಳನ್ನ ನಿಮ್ ಮನೆಯಿಂದ ಪರ್ಮನೆಂಟ್ ಆಗಿ ಕಳ್ಸೋಕೆ ಇದಕ್ಕಿಂತ ದೊಡ್ಡ ಚಾನ್ಸ್ ನಂಗೆ ಯಾವತ್ತೂ ಸಿಗಲ್ಲ. ಇವಳಿ ಅಹಂಕಾರಕ್ಕೆ ಫುಲ್ ಪೆಟ್ರೋಲ್ ಸುರಿಲೇಬೇಕು ಇವತ್ತು. ವಾವ್ ಮೋನಿಕಾ, ಯು ಲುಕ್ ಸ್ಟನ್ನಿಂಗ್. ಒಳ್ಳೆ ಹಾಲಿವುಡ್ ಮಾಡೆಲ್ ತರ ಕಾಣಿಸ್ತಿದ್ಯಾ. ನಿನ್ನ ಲುಕ್ ನೋಡಿ ಮತ್ತೆ ಫ್ಲಾಟ್ ಆಗ್ಬಿಟ್ಟೆ ಮೋನಿಕಾ. That's it. ಇದು ಬರೀ ಟ್ರೈಲರ್ ಅಷ್ಟೇ ಅನಿಕೇತ್. ಆಡ್ ಶೂಟ್ ಅಲ್ಲಿ ನಾನು ಇನ್ನೂ ಹಾಟ್ ಆಗಿ ಕಾಣಿಸ್ಕೊತಾ ಇದೀನಿ. ಆಡ್ ಶೂಟ್ ಆಗಿ ಟಿವಿಲ್ ಬಂದ್ಮೇಲೆ ಈ ಮನೇಲಿ ಎಲ್ರು, ಎಸ್ಪೆಷಲಿ ಆ ಗೌರಿ, ನನ್ ಲೆವೆಲ್ ನೋಡಿ ಸುಸ್ತು ಹೊಡಿತಾಳೆ. ಅವತ್ ಈ ಮನೇಲಿ ಎಲ್ರಿಗೂನು ನನ್ ರೇಂಜ್ ಏನು ಅಂತ ಗೊತ್ತಾಗುತ್ತೆ. ಖಂಡಿತ ಸುಸ್ತು ಹೊಡಿತಾರೆ. ನಿನ್ನ ನೀ ಗೆಟಪ್ ಅಲ್ಲಿ ಮನೆಯವ್ರು ನೋಡಿದ್ರೆ ಅವ್ರ ಕಣ್ಣಿಗೆ ಮಾತ್ರ ಅಲ್ಲ, ಅವ್ರ ಹಾರ್ಟಿಗೂ ಸ್ಟ್ರೋಕ್ ಹೊಡೆಯುತ್ತೆ. ವಾಚ್ ಮೀ ಅನಿಕೆ, ನನ್ ಕ್ಯಾಟ್ ವಾಕ್, ನನ್ನ ಆಟಿಟ್ಯೂಡ್, ನನ್ನ ಬಾಡಿ ಲ್ಯಾಂಗ್ವೇಜ್ ಕ್ಯಾಮ್ರಾ ಮುಂದೆ ತಾನೇ ಕ್ವೀನ್. ಜಸ್ಟ್ ವೇಟ್ ಅಂಡ್ ವಾಚ್. ನನ್ ಗ್ಯಾಮರ್ ನೋಡಿ ಏನು ಅನ್ಸ್ತಾ ಇಲ್ವಾ ಅನಿಕೆ? ಪ್ಲೀಸ್, ಇದು ರಿಕ್ವೆಸ್ಟ್ ಫ್ರೆಂಡ್ಸ್. ನನಗೆ 1000 ಸಬ್ಸ್ಕ್ರೈಬರ್ ಅವಶ್ಯಕತೆ ತುಂಬ ಜಾಸ್ತಿ ಇದೆ. ಹಾಗಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, 1000 ಸಬ್ಸ್ಕ್ರೈಬ್ ಆಗಲು ಪ್ಲೀಸ್ ನನ್ನ ಜೊತೆಗೆ ಕೈ ಜೋಡಿಸಿ. ಪ್ಲೀಸ್, ವಿಡಿಯೋ ನೋಡಿದವರೆಲ್ಲರೂ ಅಲ್ಲಿರೋ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ. ಇದು ನನ್ನ ಮಾಧ್ಯಮ ವಾಣಿಯಿಂದ ರಿಕ್ವೆಸ್ಟ್, ಪ್ಲೀಸ್. ವಿಜಯ್ ಹೇಳ್ಬೇಕು ಅಂದ್ರೆ ನಿನ್ನ ನೋಡಿ ನನಗೆ ಎದ್ದಿತ್ತು ಚಪ್ಪಾಳಿ ಹೊಡಿಬೇಕು ಅನಿಸ್ತಿದೆ. ಮೋನಿಕಾ, ಯು ಆರ್ ಅ ಬಾರ್ನ್ ಸೆಲೆಬ್ರಿಟಿ ಮೋನಿಕಾ. ಐ ನೋ. ಇಷ್ಟ್ ದಿನ ಈ ಮೋನಿಕನ್ ಸೌಂದರ್ಯ ಈ ಮನೆಯಲ್ಲಿ ಲೆಕ್ಕಕ್ಕಿಲ್ದಾಗಿತ್ತು. ಆದ್ರೆ ಇನ್ಮೇಲೆ ಹಾಗಲ್ಲ. ಆಮೇಲೆ ಅನಿಕೇತ್, ಇನ್ ಮುಂದೆ ಈ ಮೋನಿಕಾ ಬರೀ ನಿನ್ ಹೆಂಡತಿ ಮಾತ್ರ ಅಲ್ಲ, ಈ ಸ್ಟೇಟ್ ಗೆ ಫೇವ್ರೆಟ್ ಮಾಡೆಲ್ ಆಗೋಳು. ಅಬ್ಸಲ್ಯೂಟ್ಲಿ ಮೋನಿಕಾ. ನಂಗೊಂದ್ ಸಣ್ಣ ಡೌಟ್ ಇತ್ತು ಮೋನಿಕಾ. ನೀನ್ ಗರ್ಭಿಣಿ ಅಲ್ವಾ? ಸೊ ಈ ಮಾಡ್ಲಿಂಗ್ ಎಲ್ಲ ಕಷ್ಟ ಆಗತ್ತೆ ಅನ್ಕೊಂಡಿದ್ದೆ. ಆದ್ರೆ ನಿನ್ನ ಡೆಡಿಕೇಶನ್, ಫಿಗರ್ ಮೇಂಟೆನೆನ್ಸ್ ಎಲ್ಲ ನೋಡಿದ್ರೆ ಡೈರೆಕ್ಟರ್ ಏನೋ ಬಿಟ್ಟು ಬೇರೆ ಕಡೆ ನೋಡೋದೇ ಇಲ್ಲ. ನಿನ್ನ ಗ್ಲಾಮರ್ ಮುಂದೆ ಆ ಗೌರಿ ಝೀರೋ. ಕಾಸ್ ಅನಿಕೆ, ಹುಳ್ಕೊ ನನ್ಗೂ ಏನ್ ಕಂಪ್ಯಾರಿಸನ್? ಐ ಆಮ್ ದ ಬೆಸ್ಟ್. ಮಾಡೆಲ್ ಅಂತೆ ಮಾಡೆಲ್, ತಲೆಯಲ್ಲಿ ಮೆದುಳು ಬದಲು ಮೇಕಪ್ ತುಂಬಿಕೊಂಡಿರೋ ಲೋಕಲ್ ತಾನೇ ಸುಂದರಿ ಅಂತ ಮೆರೀತಿದ್ದಾಳೆ. ನೀನ್ ಮಾಡೆಲ್ ಆಗೋದು ಟಿವಿಯಲ್ಲಿ ಅಲ್ಲಮ್ಮ, ಈ ಮನೆಯವರಿಂದ ಒದೆ ತಿಂದು ಮನೆ ಆಚೆ ಬೀದಿಯಲ್ಲಿ. ನಿನ್ನ ಶಾರ್ಟ್ ಡ್ರೆಸ್ಗೆ ಅಮ್ಮ ಕಸ್ಬರ್ಗೆ ತಗೊಂಡು ಶಾರ್ಟ್ ಸರ್ಕ್ಯೂಟ್ ಮಾಡ್ತಾರೆ, ನೋಡ್ತಾ ಇರು. ನಾನಂತೂ ಇನ್ಮೇಲೆ ಫ್ರೀ, ಫುಲ್ ಫ್ರೀ. ಒಂದ್ ಮಾತು ಸ್ವಲ್ಪ ಡ್ರಾಪ್ ಕೊಡಿ ಅಂತ ಕೇಳ್ಬೋದಲ್ಲ? ಎಷ್ಟು ಈಗೋ ಕಾರಲ್ಲಿ ಬಂದ್ ಕೂತ್ಕೊ ಅಂತ ಒಂದು ಮಾತು ಕರಿಬೋದಲ್ಲ? ಕುಬ್ಬಿಯವ್ರಿಗೆ ಇವಳೇನು ಬಾಯ್ ತೆಗಿಯೋಗೆ ಇಲ್ವಲ್ಲ? ಇವ್ರೇನು
ನನ್ನ ಕರಿ ಹೋಗಿ ಇಲ್ವಲ್ಲ. ಇವಳು ಬರ್ದೆ ಕಾರ್ ಹತ್ತದೆ ಇವಳನ್ನ ಹೇಗ್ ಕರ್ಕೊಂಡು ಹೋಗ್ಲಿ? ಅವ್ರೇ ಕರಿತಾ ಇಲ್ಲ, ನಾನ್ ಹೋಗಿ ಹೇಗ್ ಕಾರ್ ಹತ್ಲಿ? ಇದು ರಾಂಗ್ ಕರಿ ನನ್ ಕರಿದೆ ಕಾರ್ ಹತ್ತಲ್ವಾ? ಈ ಕೊಬ್ಬಿನ ರಾಜ ನನ್ನ ಕರಿಯಲ್ವ? ಡ್ರಾಪ್ ಮಾಡು ಅಂದ್ರೆ ಡ್ರಾಪ್ ಮಾಡ್ತೀನಿ. ಡ್ರಾಪ್ ಮಾಡೋದಾದ್ರೆ ನಾನು ಬರ್ತೀನಿ. ಡ್ರಾಪ್ ಮಾಡ್ಬೇಕು ಅಂತ ಕಾರ್ ನಿಲ್ಸಿದ್ದು. ಅದನ್ ಬಾಯ್ ಬಿಟ್ಟು ಹೇಳ್ದೆ ಇದ್ರೆ ನಂಗೆ ಗೊತ್ತಾಗುತ್ತೆ. ಬಾಯಿ ಮುಚ್ಕೊಂಡು ಕಾರ್ ಹತ್ತು. ಥ್ಯಾಂಕ್ಸ್. ಹೇಗೆ ಬಾಯಿ ಮುಚ್ಚು ಅಂತ ಹೇಳಿದಕ್ಕ? ಇಲ್ಲ, ಕಾರ್ ಹತ್ತಿ ಕೂತ್ಕೊಂಡಿದ್ದಕ್ಕೆ. ತೆಪ್ಪಗ್ ಬರಕ್ ಆಗದೇ ಇಲ್ಲ ಅಲ್ವಾ? ಅದಾಗೆ ಸೀಟ್ ಬೆಲ್ಟ್ ನಾನೇ ಹಾಕೋಬೇಕಾ? ನಿನಗೆ ಗೊತ್ತಿಲ್ವಾ ಅದು? ಗೊತ್ತು, ಆದ್ರೂ ನೀವೇನಾದ್ರೂ ಏಯ್ ಬೇಕಾದ್ರೆ ಹಾಕೋ ಈ ಬೆಲ್ಟು ಆ ಬೆಲ್ಟು. ನನಗ್ ಬೆಲ್ಟ್ ತರ ಅನಿಸ್ತಾ ಇಲ್ಲ. ಮತ್ತೇನ್ ಅನಿಸ್ತಿದ್ಯೋ? ನೀವೇನು ನನ್ನ ತಪ್ಕೊಂಡಿರೋ ತರ ಇದೆ. ಬಾಯಿ ಮುಚ್ಕೊಂಡಿರ್ತೀಯಾ? ಸರಿ. ಆಯ್ತು ವೇಟ್ ಅಂಡ್ ವಾಚ್. ಇನ್ ಸ್ವಲ್ಪ ಹೊತ್ತಿಗೆ ಮಾಡರ್ನ್ ಮೋನಿಕಲ್ ಲುಕ್ ನೋಡಿ ಈ ಟ್ರೆಡಿಷನಲ್ ಫ್ಯಾಮಿಲಿ ಅವರು ದೊಡ್ಡ ಡ್ರಾಮಾ ಶುರು ಮಾಡ್ತಾ ಕೂತ್ಕೊಂಡ್ ಮಜಾ ತಗೋ. Sure, sir. I'm sure it's gonna be a fun. ಎಲ್ಲೋ ಬರ್ತಾರೇಮೋ, ಬಂದೇ ಬರ್ತಾರೆ. ನಿಂತ್ಕೊ ಮಾರಿಕಾ, ಏನು ಇದು ನೀನ್ ಅವತಾರ? ಅಲ್ಲ, ಮೈ ಮೇಲ್ ಬಟ್ಟೆ ಹಾಕಿದೆಯೋ ಇಲ್ವೋ ಅನ್ನೋ ತರ ಇದೆ. ಈ ರೀತಿ ಅರ್ಧಂಬರ್ಧ ಬಟ್ಟೆ ಹಾಕೊಂಡ್ ಎಲ್ಲಿಗೆ ಹೋಗ್ತಿದ್ಯಾ ನೀನು? ನೋಡು ಮೋನಿಕಾ, ಇದು ದೀನ ಬಂಧು ಮನೆ. ಈ ಮನೆಗೊಂದು ಸಂಪ್ರದಾಯ ಮರ್ಯಾದೆ ಅನ್ನೋದಿದೆ. ಅದನ್ನ ಮರ್ತೋಗಿದ್ಯಾ ನೀನು? ಓ ಆಶಾ ಅಂತ ಏನಾದ್ರು ನಮ್ ಪ್ಲಾನ್ ಫ್ಲಾಪ್ ಮಾಡೋ ತರ ಇದೆಯಾ? ರಿಲ್ಯಾಕ್ಸ್ ಮೈ ಬಾಯ್. ಈ ಆಶಾಗೆ ಅಷ್ಟು ದೊಡ್ಡ ಸೀನ್ ಎಲ್ಲ ಏನಿಲ್ಲ. ನಮ್ ಮೋನಿಕಾ ಇವಾಗ ಯಾರ ಮಾತು ಕೇಳೋ ಪೊಸಿಷನ್ ಅಲ್ಲಿ ಇಲ್ಲ. ಕಟ್ ದಿಸ್ ಟ್ರೆಡಿಷನಲ್ ನಾನ್ಸೆನ್ಸ್ ಅಂತ ಹೇಗೆ ಕ್ಲಾಸ್ ತಗೊಳ್ತಾಳೆ. ಓ ಕಮ್ ಆನ್ ಆಶಾ ಆಂಟಿ, ಪ್ಲೀಸ್ ಸ್ಟಾಪ್ ಯುವರ್ ಟ್ರೆಡಿಷನಲ್ ಲೆಕ್ಚರ್. ಇದೆಲ್ಲ ಫ್ಯಾಷನ್ ಟ್ರೆಂಡ್. ನಿಮ್ಗೆ ನನ್ನ ನೋಡಿ ಹೊಟ್ಟೆ ಕಿಚ್ಚಾಗ್ತಿದೆ. ಇದೇ ಪ್ರಾಬ್ಲಮ್. ಏನಂದ್ರೆ ಹೊಟ್ಟೆ ಕಿಚ್ಚ ನಂಗ? ಎಸ್ ಆಫ್ ಕೋರ್ಸ್. ಇಷ್ಟಪಟ್ಟು 0 ಸೈಜ್ ಮೇಂಟೈನ್ ಮಾಡಿರೋ ನನ್ನಂತವ್ರು ನೋಡಿದ್ರೆ ನಿಮ್ ತರ ಡಬಲ್ ಎಕ್ಸೆಲ್ XXL ಸೈಜ್ ಅವ್ರಿಗೆ ಬೋರು ಬೇಜಾರು ಆಗುತ್ತೆ ಬಿಡಿ. ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಮೋನಿಕಾ, ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣು ಈ ರೀತಿ ಮಾತಾಡ್ತೀಯಲ್ಲ. ನಿಮ್ದು ಓಲ್ಡ್ ಜನರ್ ಬರೀ ಕಂಪ್ಲೇಂಟ್ ಮಾಡ್ಕೊಂಡು ಕಾಲ ಕಳ್ಕೊಂಡಿರೋ ಬೂಮರ್ಸ್ ಮೈಂಡ್ ಸೆಟ್ ನಿಮ್ದು. ಈ ಮನೆ 4 ಗೋಡೆ ಮತ್ತೆ ಸೀರೆ ಇಷ್ಟ್ರಲ್ಲೇ ನಿಮ್ ಲೈಫ್ ಮುಗ್ದೋಗುತ್ತೆ. ಆದ್ರೆ ನನಗೆ ಕರಿಯರ್ ಇದೆ, ಪ್ಯಾಷನ್ ಇದೆ. ಕಾಲದ ಜೊತೆಗೆ ಬದ್ಲಾಗೋದ್ನ ಮೊದ್ಲು ಕಲೀರಿ. ಇಲ್ಲ ಅಂದ್ರೆ ಈ ಜನರೇಷನ್ ನಿಮ್ಮನ್ನ ಮೂಲೆ ತಳ್ಳುತ್ತೆ. ಜಸ್ಟ್ ಅಪ್ಡೇಟ್ ಯೋರ್ ಸೆಲ್ಫ್ ಆಂಟಿ. ನನ್ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಕಾಮೆಂಟ್ ಮಾಡೋ ಯೋಗ್ಯತೆ ನಿಮಗಿಲ್ಲ. ನೋಡು, ಯಾಕೆ? ಸಮಾಧಾನ ತಗೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಈ ತರ ಡ್ರೆಸ್ ಹಾಕದ್ ಬಿಡಿ. ಹಾಕು ಕನ್ಸ್ ಕಾಣಕ್ಕೂ ನಿಮ್ ಕೈಲಾಗಲ್ಲ. ಈ ಡ್ರೆಸ್ ಹಾಕೊಂಡ್ರೆ ನನಗೆ ಹೆಮ್ಮೆ ಅನ್ಸುತ್ತೆ. ನೀವ್ ಹಾಕೊಂಡ್ ಕನ್ನಡಿ ಮುಂದೆ ನಿಂತಾಗ ಕನ್ನಡಿಗೂ ಕೂಡ ಓಡ್ದೋಗ್ಬೇಕು ಅನ್ಸುತ್ತೆ. ಅಲ್ಲ, ಯಾವತ್ತಾದ್ರೂ ನಿಮ್ಗೆ ರ್ಯಾಂಪ್ ವಾಕ್ ಮಾಡಕ್ ಆಗತ್ತಾ? ಟ್ರೈ ಮಾಡಿ, ಪಕ್ಕಾ ಡಬ್ಬ ತರ ಇರುತ್ತೆ. ಅಟ್ಲೀಸ್ಟ್ ಕ್ಯಾಟ್ ವಾಕ್ ಮಾಡ್ತೀರಾ? ಮೈ ಗಾಡ್, ನೀವ್ ಕ್ಯಾಟ್ ವಾಕ್ ಮಾಡಿದ್ರೆ ನೋಡೋರ್ಗೆ ವಾಂತಿ ಮಾಡ್ಕೊಳ್ಳೋ ರೇಂಜ್ ಇರುತ್ತೆ. ಅಡ್ಗೆ ಮನೆಯಲ್ಲಿ ಮುಸ್ರೆ ತಿಕ್ಕೊಂಡು ಪಾತ್ರೆ ಮುಂದೆ ಪೋಸ್ ಮಾಡೋ ನಿಮ್ಗೆ ಕ್ಯಾಮ್ರಾ ಮುಂದೆ ಪೋಸ್ ಮಾಡಕ್ ಹೇಳ್ಬರಸ ಬಿಡಿ. ಅದಕ್ಕೂ ಯೋಗ್ಯತೆ, ಆಟಿಟ್ಯೂಡ್ ಎಲ್ಲ ಇರ್ಬೇಕು. ನೀವ್ ಔಟ್ಡೇಟೆಡ್ ಮೈಂಡ್ ಸೆಟ್ ಇಂದ ಫಸ್ಟ್ ಆಚೆ ಬನ್ನಿ, ಆಮೇಲೆ ನನ್ ಅಡ್ರೆಸ್ ನನ್ ಡ್ರೆಸ್ ಬಗ್ಗೆ ಮಾತಾಡಿ. ಸೊ ಶಟ್ ಅಪ್ ಅಂಡ್ ಮೈಂಡ್ ಯರ್ ಓನ್ ಬಿಸ್ನೆಸ್. ಯಾರ ಊರಿಗೂ ನನ್ ಗುರಿನ ತಡಿಯಕ್ ಆಗಲ್ಲ. ಆಮೇಲೆ ಇದನ್ನೆಲ್ಲ ಕೇಳೋ ಹಕ್ಕು ಯೋಗ್ಯತೆ ನಿಮಗಿಲ್ಲ. ಒಂದು ನನ್ ಗಂಡ ಕೇಳಿ, ಇಲ್ಲ ನನ್ ಅತ್ತೆ ಕೇಳಿ. ನಿಮ್ದು ಎಷ್ಟಿದ್ಯೋ ಅಷ್ಟು ನೋಡ್ಕೊಳ್ಳಿ ಸಾಕು. ಅನಿಕೆ ಸೂಪರ್ ಕಣ್ ನಿನ್ ಹೆಂಡತಿ. ಮನೆಗ್ ಬೆಂಕಿ ಇರಕ್ಕೆ ನಾವೇನು ಮಾಡ್ಬೇಕಾಗಿಲ್ಲ. ಆ ಕೆಲ್ಸನ ಇವಳೇ ಮಾಡ್ತಾಳೆ. ಹೆಸರು ನಿಮ್ ಶೂಟಿಂಗ್ ಅಲ್ಲಿ ಏನ್ ಮಾಡಿದ್ರೆ ಈ ಮನೆಯವ್ರಿಗಾಗಲ್ಲ, ನೀನ್ ಅದನ್ನೇ ಮಾಡ್ಸು. ಡನ್. ಅಲ್ಲಾಗೋ ಶೂಟಿಂಗು ಈ ಮನೆಗೆ ಮಾಡೋ ಶ್ರಾದ್ದ ಆಗಿರತ್ತೆ. ಏನ್ ಹಾಗೆ ನೋಡ್ತಾ ಇದ್ಯಾ? ಏನೋ ಒಂಥರ ಖುಷಿ. ನನಗಾಗ್ತಿಲ್ವೇ? ಈಗಾಗುತ್ತೆ ರೀ. ಆಫ್ ಮಾಡೋದಿನ ಏನಿದು ಮೆಲೋಡಿ ಡ್ರಾಮಾ? ಮತ್ತೆ ಲವ್ ಸಾಂಗ್ ಬೇಕು. ಏಯ್ ಏನು ಬರ ನೀನೇ ಇದೆಯಲ್ಲ. ಓ, ಇದನ್ನೇ ಲವ್ ಕೂತಿರ್ಬೇಕಾದ್ರೆ ಲವ್ ಸಾಂಗ್ ಯಾಕೆ ಅಂತನಾ? ಇದನ್ನೇ ಜಾಸ್ತಿ ಆಯ್ತು ಅನ್ನೋದು. ಸರಿ ಸರಿ, ಕಮ್ಮಿ ಮಾಡ್ಕೊತೀನಿ ಬಿಡಿ. ಹಲೋ, ನಾನೇ ನಿನ್ನ ಫಾರಿನ್ ಕರ್ಕೊಂಡು ಹೋಗ್ತಾ ಇಲ್ಲ. ಇಷ್ಟೊಂದು ಖುಷಿ ಪಡ್ತಾ ಈಗ? ಯಾವ ಫಾರಿನಿಗೂ ಹೋದ್ರು ಒಂದ್ ಹೆಣ್ಣು ಅವ್ರ ತವ್ರ ಮನೆಗೆ ಹೋದಾಗ ಸಿಗುವ ಸಂತೋಷ ನಿಂದಿ ಸಿಗಲ್ಲ ಸರ್. ಅತ್ತೆ ಮನೆಯಲ್ಲಿ ಪಂಚಭಕ್ಷ ಪರಮಾನ ಸಿಕ್ರು, ತವ್ರ ಮನೆಯಲ್ಲಿ ಅಮ್ಮ ಪ್ರೀತಿಯಿಂದ ಕೊಡೋ ಕೈ ತುತ್ತಿದ್ಯಲ್ಲ, ಆ ರುಚಿ ಮುಂದೆ ಅಮೃತ ಕೂಡ ಪಕ್ಕಕ್ಕೆ ನಿಂತ್ಕೊಳ್ಳುತ್ತೆ ಸರ್. ಹೌದಾ? ಹಾಗಾದ್ರೆ ಒಂದ್ ಕೆಲಸ ಮಾಡು, ನಿನಗೆ ಅಂತ ಒಂದ್ ಡೆಲಿವರಿ ಬಾಯ್ನ ಫಿಕ್ಸ್ ಮಾಡ್ಬಿಡ್ತೀನಿ. ನಿಮ್ ಮನೆಯಿಂದ ದಿನ ನಿನ್ ಊಟ ತರ್ಸ್ಕೊ, ನಿನ್ಗೋಸ್ಕರ. ಸರ್ ಒಂದ್ ಮಾಡ, ನೀವಾ ನಿಮ್ ಸಹವಾಸನ ಬೇಡ. ಹಲೋ, ಹೂ ಕೊಡಿ. ಈ ಹೂವಿನ ಒಂದೊಂದ್ ಹೆಸರು ಬಿಡಿಸಿ ನಮ್ ಸುತ್ತಲೂ ಹರಡಿ ಈ ಗಮ್ ಅನ್ನೋ ಪರಿಮಳದ ಅಮಲಲ್ಲಿ ನಮ್ಮಿಬ್ರನ್ನ ನಾವೇ ಮರ್ತ ಹೋಗ್ಬೋದಲ್ವಾ?